ಸೊ ಇದು ನಾವು ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಬೇಕಾದ್ರೆ ಇಂತಹ ಒಂದು ಬ್ಯೂಟಿಫುಲ್ ವ್ಯೂವನ್ನು ನಾವು ನೋಡಬಹುದು. ಸೊ ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ, ಸೊ ಈಗಾಗಲೇ ನಾವು ಗಗನಚುಕ್ಕಿ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಬೇಕಾದ್ರೆ ಸೊ ಇಲ್ಲಿನ ಒಂದು ದೃಶ್ಯವನ್ನು ನಾವು ಕಾಣ್ತೀವಿ. ಸೊ ವೆಲೆಸ್ಲಿ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬಂದರೆ ಇಂತಹ ಒಂದು ಅದ್ಭುತವಾದ ವ್ಯೂ ನಮಗೆ ಸಿಗುತ್ತೆ, ಬಹಳ ಸುಂದರವಾದ ವ್ಯೂ. ಸೊ ನಾನು ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಏನು ನೀರಿನ ಒಳಭಾಗಕ್ಕೆ ಭೇಟಿ ನೀಡಬೇಡಿ. ಸೊ ಅಲ್ಲಿ ನೋಡಿ ಆ ಥರ ಹೋಗೋಕ್ಕೆ ಹೋಗಬೇಡಿ. ತಾವು ಏನಿದ್ರು ಈ ಒಂದು ದೂರದಿಂದ ವೀಕ್ಷಣೆಯನ್ನು ಪಡೀರಿ. ಸೊ ಇಲ್ಲಿ ಪ್ರವಾಸಿಗರಿಗೆ ಅವಕಾಶ ಸಹ ಸಿಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ಸಿಬ್ಬಂದಿ ವರ್ಗ ಇರ್ತಾರೆ, ಅವರು ಇಲ್ಲಿ ಒಳ ಪ್ರವೇಶ ಮಾಡದಂತೆ ನಿಷೇಧವನ್ನು ಸಹ ಮಾಡ್ತಾರೆ. ಸೊ ಇಲ್ಲಿ ಮತ್ತಷ್ಟು ಬ್ಯೂಟಿಫುಲ್ ವ್ಯೂವನ್ನು ತೋರ್ಪಡಿಸ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ, ಮಿಸ್ ಮಾಡ್ಕೊಬೇಡಿ. ಬಹಳ ಅದ್ಭುತವಾದಂಥ ವ್ಯೂ ಇದಿಲ್ಲಿ. ಸೊ ನನ್ನ ಇಂದಿನ ವಿಡಿಯೋ ವೀಕ್ಷಣೆಯನ್ನು ಮಾಡಿ, ಸೊ ಇಲ್ಲಿ ಯಾವ ರೀತಿ ಈ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸ್ಬೋದು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿನ ಒಂದು ವೀಕ್ಷಣೆ. ಬ್ಯೂಟಿಫುಲ್ ನೋಡಿ. ಸೊ ಈ ರೀತಿ ಏನಕ್ಕೆ ಇರ್ತಾರ ಕಟ್ಟೆಗಳನ್ನು ಕಟ್ಟಿದ್ದಾರೆ ಅಂದರೆ ತಾವು ವೀಕ್ಷಣೆ ಮಾಡ್ಬೋದು. ನೋಡಿ, ಎರಡು ಕಡೆ ನೀರು ಧುಮುಕ್ತಾ ಇದೆ. ಸೊ ಅಲ್ಲಿ ಧುಮುಕ್ತಾ ಇದೆ, ಸೊ ಇಲ್ಲೂ ಸಹ ಧುಮುಕ್ತಾ ಇದೆ. ಸೊ ಮಧ್ಯದಲ್ಲಿ ಇಲ್ಲಿ ನೋಡಿ, ಎರಡು ಕಟ್ಟೆಯ ಮಧ್ಯದಲ್ಲಿ ನೀರು ಈ ಭಾಗವಾಗಿ ಹಾದು ಬರ್ತೈತೆ. ಸೊ ಇದುವೇ ವಿದ್ಯುತ್ ತಯಾರಿಕಾ ಕೇಂದ್ರಕ್ಕೆ ಈ ನೀರು ಹಾದು ಹೋಗ್ತಾ ಇದೆ. ಸೊ ಅದೇ ತರಹ ಅಲ್ಲೂ ಅಷ್ಟೇ ವಿದ್ಯುತ್ ತಯಾರಿಕಾ ಕೇಂದ್ರಕ್ಕೆ ನೀರು ಹಾದು ಹೋಗ್ತಿದೆ. ಸೊ ಉಳಿದಂತಹ ನೀರು ಮಧ್ಯದಲ್ಲಿ ಹಾದು ಹೋಗುತ್ತೆ. ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ. ಉಳಿದಂಥ ನೀರು ಎಷ್ಟು ಅದ್ಭುತವಾದಂತಹ ವ್ಯೂವನ್ನು ನಾವು ಕಾಣಬಹುದು. ಸೊ ಇಲ್ಲಿ ಸಾಕಷ್ಟು ಸಿನಿಮಾಗಳು ಚಿತ್ರೀಕರಣ ಆಗಿದೆ ಬಂಧುಗಳೇ. ಸೊ ಏನು ಈ ಒಂದು ಉಳಿದಂಥ ನೀರು, ಈ ಮಧ್ಯದಲ್ಲಿ ಹೋಗ್ತಾ ಇರತಕ್ಕಂಥ ನೀರು ದರ್ಗಾ ಅಂದರೆ ಏನು ಈ ಒಂದು ಗಗನಚುಕ್ಕಿ ಜಲಪಾತ ಇದೆ ನೋಡಿ. ಸೊ ಅಲ್ಲಿ ಏನು ಈ ಒಂದು ದರ್ಗಾದ ಮೂಲಕ ಹಾದು ಹೋಗುತ್ತೆ ಈ ನೀರು. ಸೊ ಅಲ್ಲಿ ಈ ಉಳಿದಂಥ ನೀರಿನಿಂದಲೇ ಸಾವು ನೋವುಗಳು ಹೆಚ್ಚಾಗಿ ಕಂಡುಬರುತ್ತೆ. ಸೊ ದಯವಿಟ್ಟು ಇಲ್ಲಿ ಉಳಿದಂತಹ ನೀರು ಏನಿದೆ, ಈ ಒಂದು ನೀರಿನ ಪ್ರಮಾಣ ಹೆಚ್ಚಳ ಅಂದರೆ ಇದು ಈ ವೇರಿಯೇಷನ್ ಆಗುತ್ತೆ, ಏರುಪೇರಾಗುತ್ತೆ. ಯಾಕೆ ಏರುಪೇರಾಗುತ್ತೆ ಅಂದರೆ, ಸೊ ಇದರಿಂದ ಮುಂದೆ ಅಲ್ಲೊಂದು ಪವರ್ ಹೌಸ್ ಇದೆ, ಈಗಾಗಲೇ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದರಿಂದ ಮುಂದೆ ಒಂದು ಪವರ್ ಹೌಸ್ ಇದೆ. ಆ ಒಂದು ಪವರ್ ಹೌಸ್ನ ನೀರು ತಡೆದು ಬಿಡ್ತಾರೆ. ಸೊ ತಡೆದು ಬಿಡೋದ್ರಿಂದ ಏನಾಗುತ್ತೆ, ನೀರು ಇದ್ದಕ್ಕಿದ್ದಲ್ಲಿ ಈ ಭಾಗವಾಗಿ ಹೆಚ್ಚಳಗೊಳ್ಳುತ್ತೆ. ಸೊ ಇಲ್ಲಿ ನಾವು ವಿಶೇಷವಾಗಿ ಏನೆಲ್ಲ ಗಮನಿಸ್ಬೋದು ಅಂದರೆ, ವೆಲೆಸ್ಲಿ ಸೇತುವೆ ಆ ಭಾಗವಾಗಿ ಏನೋ ಅಲ್ಲಿ ಎರಡು ನದಿಗಳು ಅಂದರೆ ಈ ಭಾಗವಾಗಿ ಒಂದು ನದಿ ಬರ್ತದೆ, ಆ ಭಾಗವಾಗಿ ಒಂದು ನದಿ ಹೋಗುತ್ತೆ. ಸೊ ಅಲ್ಲಿ ಹೋಗ್ತಕ್ಕಂಥ ನೀರು ಬರಚುಕ್ಕಿ ಜಲಪಾತಕ್ಕೆ ಹೋಗುತ್ತೆ, ಇಲ್ಲಿ ಬರ್ತಕ್ಕಂಥ ನೀರು ಗಗನಚುಕ್ಕಿ ಜಲಪಾತಕ್ಕೆ ಹೋಗುತ್ತೆ. ಸೊ ಇಲ್ಲಿ ನಾವು ಏನು ಈ ಒಂದು ಗಗನಚುಕ್ಕಿ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಿದಾಗ ನಾವು ಎಷ್ಟೆಲ್ಲ ಪ್ರವಾಸಿ ತಾಣಗಳನ್ನು ನೋಡ್ಬೋದು ಅಂದರೆ, ಸೊ ಮೊದಲನೇದಾಗಿ ನಾವು ವೆಲೆಸ್ಲಿ ಸೇತುವೆ, ಸೊ ಅಲ್ಲಿ ಎರಡು ನದಿಗಳು ಡಿವೈಡ್ ಆಗೋದನ್ನು ನೋಡ್ಬೋದು. ತದನಂತರ ಇಲ್ಲಿಗೆ ಬಂದು ಸೊ ಇಲ್ಲಿ ಏನು ವಿದ್ಯುತ್ ತಯಾರಿಕಾ ಸ್ಥಾವರಗಳಿಗೆ ನೀರು ಹಾದು ಹೋಗ್ತಕ್ಕಂಥ ಈ ಒಂದು ಸುಂದರವಾದ ವ್ಯೂವನ್ನು ನಾವು ನೋಡಬಹುದು. ಸೊ ಇದೇ ತರಹ ನೀರು ಸೊ ಆ ಭಾಗವಾಗಿ ಸಹ ಹೋಗ್ತಾ ಇದೆ ಬಂಧುಗಳೇ. ಸೊ ಎರಡು ವಿದ್ಯುತ್ ತಯಾರಿಕಾ ಕೇಂದ್ರಗಳಿಗೆ ನೀರು ಹಾದು ಹೋಗ್ತಕ್ಕಂಥ ಈ ಒಂದು ಸ್ಥಳವನ್ನು ನೋಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಾವು ಮಧ್ಯರಂಗ ದೇವಸ್ಥಾನ, ಹಾಗೆ ಮೀನಾಕ್ಷಿ ಟೆಂಪಲ್, ಹಾಗೆ ಏನು ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ, ಹಾಗೆ ಗಗನಚುಕ್ಕಿ ಜಲಪಾತ, ಹಾಗೆ ಬರಚುಕ್ಕಿ ಜಲಪಾತವನ್ನು ನಾವು ವೀಕ್ಷಣೆಯನ್ನು ಪಡೆಯಬಹುದು. ಸೊ ಈಗ ಇಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ ಬಂಧುಗಳೇ. ಬಹಳ ಅದ್ಭುತವಾದ ವ್ಯೂವನ್ನು ನಮ್ಮೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ನಮ್ಮ ಏನು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ದಯವಿಟ್ಟು ನನ್ನ ವೀಡಿಯೋಗಳನ್ನ
ಏನೋ ಮಿಲಿಯನ್ ಗಟ್ಟಲೆ ಪ್ರವಾಸಿಗರು ನೋಡ್ತಾರೆ, ಆದರೆ ಫಾಲೋ ಮಾತ್ರ ಮಾಡೋದಿಲ್ಲ. ಅದೊಂದು ಭಾಳ ನಿರಾಸೆಯನ್ನು ಉಂಟು ಮಾಡಿದೆ. ದಯವಿಟ್ಟು ಒಂದು ಫಾಲೋ ಮಾಡಿ, ಹಾಗೆ ನಮ್ಮ ಚಾನಲ್ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಪ್ರೋತ್ಸಾಹವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಈ ಹಾಡು ಮರಿ ನನಗೆ ಸಾಥ್ ಕೊಡ್ತೈತೆ. ಎಷ್ಟು ಸುಂದರವಾದ ವ್ಯೂ. ಮತ್ತೊಮ್ಮೆ ಈ ಒಂದು ವ್ಯೂವನ್ನು ಕಣ್ತುಂಬ್ಕೊಳ್ಳಿ. ಸೊ ತಾವೂ ಸಹ ಆಗಮಿಸಿ, ಯಾವುದೇ ಕಾರಣಕ್ಕೂ ನೀರಿನ ಒಳಭಾಗಗಳಿಗೆ ಭೇಟಿಯನ್ನು ನೀಡಬೇಡಿ. ಅಬ್ಬಾ, ತಲೆ ಸುತ್ತುತ್ತೆ ಇಲ್ಲಿ. ಸೊ ದಯವಿಟ್ಟು ನನ್ನ ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಬಂಧುಗಳೇ. ಸೊ ಮುಂದಿನ ಪ್ರವಾಸಿ ತಾಣಗಳ ಮಾಹಿತಿಯನ್ನು ನೀಡ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಮಧ್ಯರಂಗ ದೇವಸ್ಥಾನ, ಹಾಗೆ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಸಿಗುತ್ತೆ. ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ.